ಅಮ್ಮ 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 ಎಲ್ಲೇದ್ಯಾ ಬಾರಮ್ಮ ಇಲ್ಲಿ. ಯಾಕಮ್ಮನು ಹಂಗ ಅರ್ಸಾಡ್ಕೊಂಡ್ ಬರ್ತಾ ಇದ್ಯಾ? ಏನಾಯ್ತು ನಿನ್ಗೆ? ಏನಾಯ್ತು ಹಂಗೆ ಕರ್ಸ್ತಾ ಇದ್ಯಾ? ಇನ್ನ ಏನಾಗ್ಬೇಕಮ್ಮ, ಆ ಸಿದ್ಧ ಇದ್ದಾನಲ್ಲ, ಸಿದ್ಧ ನಮ್ಮನೆ ಕೆಲಸ ಮಾಡೋನು, ಅವನು ದೇವಸ್ಥಾನದ ಹತ್ರ ನನ್ನ ಮೇಲೆ ಕೈ ಮಾಡಿದಾನೆ, ನನ್ನ ಮರ್ಯಾದೆ ತೆಗ್ದಿದ್ದಾನೆ ಹುಡುಗಿ ಎದುರಿಗೆ. ಹೌದೇನು? ನಿನಗೆ ಹೊಡೆದವನು? ಯಾಕೋ ಏನೋ ಮಾಡಿದ್ರಿ? ನಿನಗೆ ಹೊಡೆಯೋ ಅಷ್ಟು ಸೊಕ್ಕೇನೋ ಅವನಿಗೆ? ಏನೋ ಮಾಡಿದೆ ನೀನು? ಅವನು ಯಾಕೋ ನಿನಗೆ ಹೊಡೆದ? ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅದನ್ನ ಕೇಳಕ್ಕೆ ಅವನು ಯಾರು ನನ್ನ ಕೈ ಮಾಡಕ್ಕೆ, ನನ್ನ ಮ್ಯಾಲ ಕೈ ಮಾಡಕ್ಕೆ ಅಂತಾನ. ಸರಿಯಾಗಿ ಬಾರ್ಸು, ಹೇಳ್ತೀನಿ ಅವನಿಗೆ. ಬರ್ಲಿ ಇರು, ಮಾಡ್ತೀನಿ ಅವನಿಗೆ. ಅಲ್ಲ, ಮನೆ ಕೆಲಸ ಮಾಡ್ಕೊಂಡಿರೋದು ಬಿಟ್ಟು ಅವ್ನಿಗೆ ಯಾಕೆ ಬೇಕಂತೆ ನಿನ್ ಸುದ್ದಿ? ಯಾಕೆ ಹೊಡೆದ ಅವನು ನಿನ್ಗೆ? ಬರ್ಲಿ ಇರು, ನನ್ನ ಮಗ ಎಲ್ಲಿಗೆ ಹೋದ್ನವನು? ಅವನು ಆಗ ಅವಳು ಇದ್ದಾಳಲ್ಲ, ಅವಳು ಯಾರು, ಅವಳು ಆ ರಾಜಣ್ಣನು ಯಾರು, ಜಯಣ್ಣನು, ಅಯ್ಯಪ್ಪನ ಮಗಳು ಇದ್ದಾಳಲ್ಲ, ಏನೋ ಓದ್ಕೊಂಡು ಇಲ್ಲಿ ಬಂದಿದ್ದಾಳಲ್ಲ ಇವಾಗ, ಅವಳನ್ನ ಮನೆಗೆ ಬಿಟ್ಟು ಬರಕ್ ಹೋಗ್ಯವನಿ. ನೋಡು, ಅವ್ರ ಮನೆ ಕೆಲಸ ಮಾಡಕ್ಕ ಇದ್ದಾನ ಏನೋ, ನಮ್ಮ ಮನೆ ಕೆಲಸ ಮಾಡಕ್ಕ ಇದ್ದಾನ ಇವನು ಸಿದ್ಧ. ಹೌದೇನು? ಆ ಹುಡುಗಿವು ಸಾಬ್ರಿ ಇವ್ನಿಗೆ ಯಾಕಂತು? ಇವ್ನಿಗೇನೋ ಬೇಕು ಹುಡುಗಿಯರ್ ತಂಟೆಗೆ ಹೋಗೋದು ಅದೆಲ್ಲನ? ಬರ್ಲಿ ಇರು, ಈ ಶೋಕಿ ಬೇರೆ ಮಾಡ್ತಾನಂತ, ಆ ಹುಡುಗಿ ಶೋಕಿ ಅವನಿಗೆ. ಹೂನಮ್ಮ, ಆ ಹುಡುಗಿ ಹಿಂದೆನೆ ಸುತ್ತುತ್ತಾ ಇರ್ತಾನೆ ಇವನು. ಮನೆ ಕೆಲಸ ಮಾಡಿಬಿಟ್ಟು ಹೊಸ ಮೇಸಕ್ಕೆ ಹೋಗು ಅಂತಂದ್ರೆ ಆ ಹುಡುಗಿನ ಮಾತಾಡ್ಸ್ಕೊಂಬಕ್ಕೆ ಅಲ್ಲಿಗೆ ಹೋಗ್ತಾನೆ ದೇವಸ್ಥಾನಕ್ಕೆ. ಕೇಳು, ಬಂದಾಗ ಹೇಳ್ತೀನಿ. ಮಾರೋ, ಏ ಸಿದ್ಧ, ಮಾರೋ ಇಲ್ಲಿ. ಏನ್ ಚಿಕ್ಕಮ್ಮ, ಏನ್ ಕರೆದಿದ್ದು? ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತನು? ಎಲ್ಲಿಗೆ ಹೋಗಿದ್ದೆ ಅಂತ? ಅಯ್ಯೋ ಚಿಕ್ಕಮ್ಮ, ನಾನು ಹುಲ್ ಕೊಯ್ಕೊಂಬರಕ್ಕೆ ಅಂತೇಳಿ ಹೊಲ್ತಕ್ಕೆ ಹೋಗಿದ್ದೆ. ಹೊಲ್ತಕ್ಕೆ ಹೋಗ್ಬಿಟ್ಟು ಅಲ್ಲಿ ಹುಲ್ ಕೊಯ್ದ್ಬಿಟ್ಟು ಹಸುಗಳಿಗೆಲ್ಲ ಹಾಕಿ ಬಂದೆ ಚಿಕ್ಕಮ್ಮ, ಅಷ್ಟೇನೆ. ಇನ್ನೆಲ್ಲಿಗೆ ಹೋಗ್ಲಿ? ನಾಟಕ ಮಾಡೋದು ನೋಡು. ಆಗ ನಂದಿನಿ ಅನ್ನಲ್ಲ ಮಂತ ಕರ್ಕೊಂಡೋಗಿ ಬಿಟ್ಟು ಬರಕ್ ಹೋಗ್ಯಾನಿ. ಇವನು ಅವಳಿಗೆ ವಾಚ್ಮ್ಯಾನು ನೋಡು. ಅದಕ್ಕೆ ಏನೋ ಹುಡುಗಿರಿಂದ ಸುತ್ತಾ ಇದ್ಯೇನು? ಅಲ್ಲ, ಹೊಸ ಮೇಯಿಸ್ಕೊಂಡು ಕೋಳಿಗೆ ಸಾಕೊಂಡು, ಕೋಳಿ ಕಾಳು ಹಾಕೊಂಡು, ಸಗಣಿ ಮೇ ಇಸ್ಕೊಂಡು ಎತ್ಕೊಂಡು ಇರೋ ಅಂತಂದ್ರೆ ಹುಡುಗಿರ್ ಶೋಕಿ ಬೇರೆ ಏನೋ ನಿನ್ಗೆ? ಏನು ಆಸೆ ಬಂದ್ಬಿಟ್ಟ? ಚೆನ್ನಾಗಿರೋ ಹುಡುಗಿ ನೋಡಿದ ತಕ್ಷಣ ನಾಚಿಕೆ ಆಗಲ್ವಾ ನಿನ್ಗೇನು? ಹುಡುಗಿ ಹಿಂದೆ ಸುತ್ತಾ ಇದ್ಯಲ್ಲೋ? ಇಲ್ಲ ಚಿಕ್ಕಮ್ಮ, ನಾನು ಯಾಕೆ ಹುಡುಗಿ ಹಿಂದೆ ಸುತ್ತಾಡ್ಲಿ ಹೇಳ್ರಿ? ನಾನು ಹುಡುಗಿ ಹಿಂದೆ ಸುತ್ತಾಡಿಲ್ಲ, ಏನೂ ಇಲ್ಲ. ಆ ಹುಡುಗಿಗೆ ಈ ನಮ್ಮ ಮನು ತೊಂದರೆ ಕೊಡ್ತಾ ಇದ್ದ, ಕೈ ಹಿಡ್ಕೊಂಡು ಎಳ್ದಾಡ್ತಾ ಇದ್ದ. ಅದಕ್ಕೆ ಬೇಡ ಕಣೋ ಅಂತ ಹೇಳಿ ಬುದ್ಧಿ ಹೇಳಿ ಸುಮ್ಮನೆ ಇರಿಸ್ದೆ, ಅಷ್ಟೇನೆ. ಆ ಹುಡುಗಿ ಪಾಪ ಎದ್ರುಕೊಂಡಿತ್ತು, ಅದಕ್ಕೆ ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಬಿಟ್ಟು ಬಂದೆ, ಅಷ್ಟೇನೆ. ನಾನು ಆ ಹುಡುಗಿಯಿಂದ ಸುತ್ತುತ್ತಾ ಇಲ್ಲ ಚಿಕ್ಕಮ್ಮ. ಮತ್ತೆ ನನ್ನ ಮಗ ಸುಳ್ಳು ಹೇಳ್ತಾನೇನು? ನನ್ನ ಮಗ ಸುಳ್ಳು ಹೇಳ್ತಾನ? ಅದು ಅಲ್ದೇನಿ ನನ್ನ ಮಗು ಮೇಲೇನೆ ಕೈ ಮಾಡಿದ್ಯಂತಲ್ಲ ನೀನು? ಎಷ್ಟು ಧೈರ್ಯ ಇರಬೇಕು ನಿನಗೆ? ಚಿಕ್ಕಮ್ಮ, ನಾನು ಅವ್ನು ನೋಡಲಿಲ್ಲ ಮಕ, ನಮ್ಮ ಮನು ಅಂಬೋದು ಯಾರೋ ಹುಡುಗ, ಪೋಲಿ ಹುಡುಗ ಅಂದ್ಕೊಂಡು ಹೊಡೆದ್ಬಿಟ್ಟೆ. ಆಮೇಲೆ ಅವ್ನ ಮಕ ನೋಡಿದ್ಮೇಲೆ ಗೊತ್ತಾಗಿದ್ದು ಇವನು ಮನು ಅಂತಾನ. ಪಾಪ ಆ ಹುಡುಗಿ ಬೇಜಾರು ಮಾಡ್ಕೊಂಡಿತ್ತು. ಈ ಮನು ಆ ಹುಡುಗಿನ ಕೈ ಹಿಡ್ಕೊಂಡು ಎಳಿತಾ ಇದ್ದ ಚಿಕ್ಕಮ್ಮ, ಅದಕ್ಕೆ ನಾನು ಒಂದು ಏಟು ಒಯ್ದೆ, ಅಷ್ಟೇನೆ. ನೀನ್ ಯಾವನು ನನ್ನ ಮಗನ ಒಯ್ಯಕ್ಕೆ? ಅವನು ಹುಡುಗಿಯಿಂದ ಆದ್ರೂ ಸುತ್ತಾನೆ, ಯಾರಿಂದ ಆದ್ರೂ ಸುತ್ತಾನೆ. ಅದನ್ನ ಕಟ್ಕೊಂಡು ನಿನ್ಗೇನೋ ಆಗ್ಬೇಕು? ನಿನ್ಗೂ ಆ ಹುಡುಗಿಗೂ ಏನೋ ಸಂಬಂಧ? ಆ ಹುಡುಗಿಗೆ ಏನಾದ್ರೂ ಆದ್ರೆ ನಿನಗೇನು? ಅಯ್ಯೋ ಚಿಕ್ಕಮ್ಮ, ಹಂಗೆಲ್ಲ ಮಾಡಬಾರ್ದಲ್ವಾ? ಅವರು ತುಂಬ ಒಳ್ಳೆಯವ್ರಿಗೆ ಹಂಗೆಲ್ಲ ಕೈ ಹಿಡ್ದು ಎಳೆಯೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಹಂಗೆಲ್ಲ ಮಾಡಬಾರ್ದಲ್ವ ಚಿಕ್ಕಮ್ಮ? ಅದೆಲ್ಲ ತಪ್ಪು ತಾನೆ. ಅದಕ್ಕೆ ನನಗೆ ಸಿಟ್ಟು ಬಂತು, ಒಂದೇಟು ಹೊಡೆದೆ, ಅಷ್ಟೇನೆ. ಅದು ಗೊತ್ತಿಲ್ಲದೆ ಹೊಡೆದಿರೋದು. ಯಾರೋ ಬೇರೆ ಹುಡುಗ ಅಂತಾನ, ಇವನು ಅಂತ ಗೊತ್ತಿದ್ರೆ ಹೊಡಿತಾ ಇರಲಿಲ್ಲ, ಬಾಯಾಗೆ ಬೈದು ಕಳಿಸ್ತಾ ಇದ್ದೆ, ಅಷ್ಟೇನೆ. ಬೈತಾನಂತೆ, ಬೈತಾನೆ. ನನ್ನ ಮಗ ಏನು ಬಿಟ್ಟಿ ಬಿದ್ದಿಲ್ಲ ಕಣೋ ನಿನ್ನಂಗೆ. ಓಹೋ, ಅಲ್ಲ, ನಮ್ಮ ಮನೆಗೆ ಬಿಟ್ಟಿ ಮುದ್ದೆ ತಿನ್ಕೊಂಡು ಇರೋ ನೀನು ನನ್ನ ಮಗನ ಮೇಲೆ ಕೈ ಮಾಡ್ತೀಯೇನು? ಬೈತಾನಂತೆ, ಬೈತಾನೆ. ಬೈಯಿ ನೋಡೋಣ, ಅವಳು ಯಾವಳಿಗೋಸ್ಕರನೋ, ತ್ರಿಪುರ ಸುಂದರಿಗೋಸ್ಕರನ ನನ್ನ ಮಗನ್ನ ಬೈತೀಯೇನು? ಚಿಕ್ಕಮ್ಮ, ತಪ್ಪಾಯ್ತು, ಹೋಗ್ಲಿ, ಬಿಟ್ಬಿಡಿ. ನಾನು ಹೊಲ್ದಕ್ಕೆ ಹೋಗ್ಬೇಕು. ಹಸುಗಳು ಅಲ್ಲೇ ಕಟ್ಟಾಕ್ ಬಂದಿದ್ದೀನಿ. ಅವು ಏನಾದರೂ ಸಗಣಿ ಇಕ್ಕಿದ್ರೆ ಬಾಚಾಕ್ಬೇಕು. ಅದಕ್ಕೆ ನನಗೆ ಊಟಕ್ಕೆ ಕೊಡಿ, ಉಂಡು ಹೋಗ್ತೀನಿ ಜಲ್ದಿ. ಮಾಡೋದೆಲ್ಲ ಮಾಡಿ ಮಳ್ಳು ನಂಗೆ ಉಂಬಕ್ಕಿ ಕೊಡ್ಬೇಕಂತೆ, ಉಂಬಕ್ಕಿ. ಉಂಬಕ್ಕೂ ಇಲ್ಲ, ತಿಂಬಕ್ಕೂ ಇಲ್ಲ. ಹೋಗು, ಅಲ್ಲಿ ಹಸಿನ ಸಗಣಿನೇ ತಿನ್ನೋಗು, ಅದೇ ಸರಿ ನಿನಗೆ. ಅವಾಗ್ಲೇ ಬುದ್ಧಿ ಬರೋದು. ಏ ರಾಜಿ, ಯಾಕೆ ನನ್ನ ಮೊಮ್ಮಗನ ಹಂಗೆ ಬೈತಾ ಇದೆಯಾ? ಏನ್ ಮಾಡಿದೆ? ಅವನು ಯಾಕೆ ಸಗಣಿ ತಿಂತಾನೆ? ನೀನ್ ತಿನ್ನು. ಅಜ್ಜಿ ಎಲ್ಲಿಗೆ ಹೋಗಿದ್ದೆ ಅಜ್ಜಿ ನೀನು? ನಾನು ಎಲ್ಗ ಹೋಗಿದ್ದೆ ಬಿಡು. ಯಾಕೋ ಹಂಗೆ ಬೈತಾ ಇದ್ದಾಳೆ ನಿನ್ ಚಿಕ್ಕಮ್ಮ? ಏನೇ ಮಾಡ್ದ ನಮ್ ಸಿದ್ದು? ಏನ್ ಮಾಡದ್ನ ದೇವಸ್ಥಾನದ ಹತ್ರ? ಆಗ ಯಾವಳ ಹುಡುಗಿಗೋಸ್ಕರನ ನನ್ನ ಮಗನ ಮೇಲೆ ಕೈ ಮಾಡ್ಯಾನ ಇವನು. ಅದಕ್ಕೆ ಇವನಿಗೆ ಇವತ್ತು ಊಟ ಇಲ್ಲ. ಹೌದೇನು ಸಿದ್ಧ? ನಿನ್ ತಮ್ಮನ ಮೇಲೆ ಕೈ ಮಾಡ್ದೇನೋ, ಏನೋ ಮಾಡ್ದ ಅಂತದ ಅವನು. ಏನೋ ಮಾಡಿರ್ತಾನೆ, ಮಾಡಬಾರ್ದ ಕಿತಾಪಚಿನ. ಏನ್ ಮಾಡದ್ನ ಹೇಳೇನು? ನೀನು ವಿಚಾರಣೆ, ಇವನು ವಿವರಣೆ ಏನು ಬೇಕಾಗಿಲ್ಲ. ಸುಮ್ಮನೆ ಹೋಗ್ತಾ ಇರೋ, ಹೋಗು, ನಿನಗೆ ಮುದ್ದೆ ಇಲ್ಲ ಇವತ್ತು. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ, ಏನು ಹಾರಾಡ್ತಾ ಇದೆಯಲ್ಲ? ಓಹೋ, ನಮ್ಮ ಹುಡುಗ ಬಂದ್ರೆ ಸಾಕು ಮನೆಯಾಗಿ ಊಟ ಅಂತಾನ. ಬಡ್ಕೊಂತೀರ ಹಂಗೇನೆ ತಾಯಿ ಮಕ್ಕಳನ್ನು. ನೀನು ಹೇಳೋ ಸಿದ್ಧ, ಯಾಕ ಅವನೊದ್ದೆ? ಏನೋ ಮಾಡ್ದ ಅಂತದ?
ಅಜ್ಜಿ ಅಜ್ಜಿ ಅಲ್ಲಿ ದೇವಸ್ಥಾನದ ಹತ್ರ ಅದೇ ನಮ್ಮ ಮನೆಗೆ ಹಾಲು ತಗೊಂಡೋಗಲ್ವೇ ನಂದಿನಿ ಅಂತ ಹುಡುಗಿ, ಆ ಹುಡುಗಿನ ಕೈ ಹಿಡ್ದು ಏನೇನೋ ಬೈತಾ ಇದ್ದ ಈ ಮನು. ಅದಕ್ಕೆ ಆ ಹುಡುಗಿ ಕಿರ್ಚಾಡ್ತಿದ್ಲು. ನಾನು ಹೋಗಿ ಕಾಪಾಡಿ ಇವನಿಗೊಂದು ಏಟ್ ಕೊಟ್ಟೆ ಅಷ್ಟೇನೆ. ಇನ್ಲಿಂದಾನ ನೋಡಿದೆ ಇವನು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಸರಿಯಾಗಿ ಒಂದು ಏಟ್ ಕೊಟ್ಟೆ, ನೆಲದಾಗ ಬಿದ್ಬಿಟ್ಟ ಅಷ್ಟೇನೆ ಅಜ್ಜಿ. ತಪ್ಪ ಅಜ್ಜಿ ಇದು. ಒಂದು ಹುಡುಗಿ ಹತ್ರ ಹಂಗೆಲ್ಲ ಮಾಡ್ತಾರ? ಆ ಹುಡುಗಿ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿತ್ತು ಗೊತ್ತೇನಜ್ಜಿ. ಒಳ್ಳೆ ಹುಡುಗಿ ಅದು. ಒಳ್ಳೆ ಹುಡುಗಿ ಅಂತೆ, ಒಳ್ಳೆ ಹುಡುಗಿ. ಇವನಿಗೆ ಗೊತ್ತಾಗ್ಬಿಡುತ್ತೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ಹೇಳದ್ ನೋಡು. ಹ್ಞೂ ಕಣಿ, ನನ್ನ ಮೊಮ್ಮಗುಗೆ ಎಲ್ಲ ಗೊತ್ತಾಗುತ್ತೆ. ನಿನ್ನ ಮಗುಗೆ ಅಷ್ಟು ಬುದ್ಧಿ ಇದ್ದಿದ್ರೆ ಹುಡುಗಿ ತಾಗೆ ಯಾಕೆ ಹಂಗೆ ಮಾತಾಡ್ಬೇಕಾಗಿತ್ತು, ಹಂಗೆ ಯಾಕೆ ಅವಳು ಕೈ ಹಿಡ್ದು ಎಳಿಬೇಕಾಗಿತ್ತು, ಗೊತ್ತಾಗಲ್ವಾ ಅವನಿಗೆ? ನಮ್ಮೂರಾಗೆ ಅಂಥದ್ದು ಏನಾದರೂ ಮಾಡ್ತಾರ? ಯಾರಿಗಾನ ಗೊತ್ತಾದ್ರೆ ಅವ್ರ ಅಪ್ಪ ಅಮ್ಮಗೆ ಗೊತ್ತಾದ್ರೆ ಬಂದು ಇವನ್ನ ಚಟ್ನಿ ಮಾಡಿಬಿಡ್ತಾರೆ. ಮಾಡ್ತಾರೆ ಮಾಡ್ತಾರೆ. ನಾನೇನೇನು ಕೈಗೆ ಬಾಳೆ ತಟ್ಕೊಂಡು ಕುಕ್ಕೊಂಡಿಲ್ಲ ಕಣಜ್ಜಿ. ಅವ್ರೇನಾದ್ರೂ ನನ್ನೇನಾದ್ರೂ ವದ್ಯಕ್ಕೆ ಬಂದ್ರೆ ಏನೂ ಇಲ್ಲ, ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಗ್ರಾಚಾರ ಬಿಡಿಸ್ತಿರ್ತೀನಿ. ಆ ಹುಡುಗಿಗೆ ಇನ್ನ ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಈ ಊರಾಗೆ ಇರಬಾರ್ದು. ಆ ಹುಡುಗಿ ಎಲ್ಲಿಂದ ಬಂದಿದ್ದಾಳೋ ಅಲ್ಲಿಗೆ ಹೋಗ್ಬೇಕು. ಇಷ್ಟೇ ವರ್ಷ ಬೆಂಗಳೂರಾಗ ಓದ್ತಿದ್ಲಂತೆ, ಇವಾಗ ಬಂದಿದ್ದಾಳೆ ಇಲ್ಲಿ ಹಾರಾಡಕ್ಕೆ. ನನ್ನ ಎದುರಿಗೆ ಅವಳಾಟ ಏನು ನಡೆಯಲ್ಲ. ಅವಳಿಗೆ ಅವಳ ಪರ ವಹಿಸ್ಕೊಂಡು ಇವನು ಬೇರೆ ಬರ್ತಾನೆ. ಬಂದ್ಬಿಟ್ರೆ ಬಿಟ್ಬಿಡ್ತೀನಾ? ನೀನು ಹಿಂಗೆ ಆಡ್ತಾ ಇರು, ಬಾಳೆ ತೋಡಿಸಿ ಮೂಲೆ ಕೂಡಿಸ್ತಾರೆ. ಓಹೋ, ಏನೋ ಇವತ್ತೇನೋ ನಮ್ಮ ಸಿದ್ದು ಅಡ್ಡಕ್ಕೆ ಬಂದ, ನೀನು ಬಚಾವಾಗಿದ್ಯಾ. ಆ ಹುಡುಗಿ ಎಷ್ಟು ದೊಡ್ಡ ಮನೆ ತಂದಾಳು ಗೊತ್ತೇನೋ? ಅಂತ ಹುಡುಗಿನ ಕೆಣಕಕ್ಕೆ ಹೋಗಿದ್ದೀನೋ? ನಾಚಿಕೆ ಆಗಲ್ವಾ ನಿನಗೆ ಇಂಥ ಕೆಲಸ ಮಾಡಕ್ಕೆ? ಇಂಥ ಕೆಲಸ ಮಾಡಿದ ಪರ ವಹಿಸ್ಕೊಂಡು ಮಾತಾಡ್ತಾಳೆ ಇವಳು. ಏನ್ ಹಿಂಗ್ ಮಾತಾಡ್ತಾ ಇದ್ರ? ಸ್ವಲ್ಪ ನಾಲ್ಗೆನ ಬಿಗಿಡ್ ಮಾತಾಡಿ. ಇಂಥ ಕೆಲಸ ಮಾಡಿರೋನಂತಂದ್ರೆ ನನ್ನ ಮಗ ಏನು ಮಾಡಬಾರ್ದೇನು ಮಾಡಿಲ್ಲ. ಇವಾಗ ಇಷ್ಟು ಬರೀ ಹುಡುಗಿನ ಚುಡಾಯಿಸಿ ಕೆಟ್ಟದಂಗೆ ಮಾತಾಡಿ ಕೈ ಹಿಡ್ದು ಎಳ್ದೇವನಿ. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ. ಇನ್ನ ಅದೇನೇನು ಮಾಡ್ಕೊಂಬತ್ತಾನೋ ಏನು ಕತ್ತಿ. ನಡಿಯೋ ಸಿದ್ಧ, ನಾನು ಉಂಬಕ್ಕಿ ಕೊಡ್ತೀನಿ, ಉಂಡು ಹೋಗು ಹೋಗು. ಸಮಯ ಹೊಡ್ಕೊಂಡು ಹೋಗು ನೀನು. ತಲೆ ಕೆಡಿಸ್ಕೋಬೇಡ ಈ ತಾಯಿ ಮಗುಂದನ. ಸರಿ ಆಯ್ತಜ್ಜಿ, ಜಲ್ದಿ ಉಂಬಕ್ಕಿ ಕೊಡು, ಉಂಡು ಹೋಗ್ತೀನಿ. ಸರಿ, ಇಲ್ಲೇ ಕೂತ್ಕೊಂಡಿರು, ಇಕ್ಕೆ ಮತ್ತೀನಿ. ಮನೆಯಾಗೆ ಈ ಮುದುಕಿ ಒಂದು ತೊಲಗಿದ್ರೆ ಅವಾಗಿತ್ತು ಇವನಿಗೆ ಗ್ರಾಚಾರ. ಇವಳೊಬ್ಳು ಬಂದ್ಬಿಡ್ತಾಳೆ. ಏನಾನ ಒಂದು ಈಟು ಏನಾನ ಬೈಯಕ್ಕಿಲ್ಲ ಈ ಸಿದ್ಧ ನನ್ನ ಮಗನಿಗೆ. ಬಂದ್ಬಿಡ್ತಾಳೆ ನಂದೊಂದು ಎಲ್ಲಿಕ್ಲಿ ಅಂತಾನೆ. ಏನೋ ಗ್ರಾಚಾರ ಈ ಸಿದ್ಧಗುನು ಈ ಮುದುಕಿಗುನು. ಚಿಕ್ಕಮ್ಮ, ಅಜ್ಜಿಗೆ ಹಂಗೆಲ್ಲ ಬೈಬೇಡಿ, ಅವ್ರು ದೊಡ್ಡವ್ರು ತಾನೆ. ಹಂಗೆಲ್ಲ ಮುದುಕಿ ಗಿದ್ಕಿ ಅಂತೇಳಿ ಬೈಬಾರ್ದು. ಬೈತೀನಿ ಕಣು, ಬೈತೀನಿ. ಮತ್ತೆ ನನ್ನ ಮಗನ ಬೈದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ ಆ ಮುದುಕಿನ? ಅಮ್ಮ, ಇನ್ಮೇಲೆ ಆ ಹುಡುಗಿ ತಂಟಿಗಾಗ್ಲಿ, ಆ ಹುಡುಗಿ ಮಾತಾಡ್ಸೋದಾಗ್ಲಿ ಮಾಡಬಾರ್ದು ಅಂತನ ಹೇಳು ಇವನಿಗೆ. ಮಾತಾಡ್ಸ್ಬಾರ್ದು ಯಾವುದೇ ಕಾರಣಕ್ಕೂ ಅವಳನ್ನ. ಯಾಕೆ ನಾನು ಯಾಕೆ ಮಾತಾಡಿಸ್ಬಾರ್ದು ಆ ಹುಡುಗಿನ? ಆ ಹುಡುಗಿ ನನ್ನ ಮಾತಾಡಿಸ್ತೈತೆ, ನಾನು ಆ ಹುಡುಗಿನ ಚೆನ್ನಾಗಿ ಮಾತಾಡಿಸ್ತೀನಿ. ನೀನೇ ಕೆಟ್ಟದಂಗೆ ಮಾತಾಡೋದು, ಅದಕ್ಕೆ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದು. ಚೆನ್ನಾಗಿ ಮಾತಾಡ್ಸಿದ್ರೆ ಅವರು ಚೆನ್ನಾಗೇ ಮಾತಾಡ್ತಾರೆ. ಅವ್ರು ತುಂಬ ಒಳ್ಳೆಯವರು ಗೊತ್ತಾ? ನೀನೇ ನಾನು ಕೆಟ್ಟವನು ಅಂತಾನ, ಅವಳು ಒಳ್ಳೆಯವಳು ಅಂತಿ. ನೋಡ್ದೇನಮ್ಮ, ಮನೆಯವ್ರಿಗಿಂತನ ಇವನಿಗೆ ಬೇರೆಯವರು ಹೆಚ್ಚಾಗೋಗ್ಯಾರ. ಏನು? ಏಯ್ ಮನು, ಆ ಕಡೆಗೆ ದೂರ ನಿಂತ್ಕೊಳ್ಳೋ. ಸಿದ್ಧ ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾನೆ. ಹೋಗ ಆ ಕಡೆಗೆ. ಸಿದ್ಧ ಬಾರ, ಕುಕ್ಕ ಬಾರ, ಕೂತ್ಕೊಂಡು ಉಣ್ ಬಾರ ಜಲ್ದು. ತಾಯಿ ಅನ್ನಪೂರ್ಣೇಶ್ವರಿ, ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಕೊಡಮ್ಮ ತಾಯಿ. ನನ್ನ ಹಸಗಳೆಲ್ಲನ ಚೆನ್ನಾಗಿ ಮೇಯಕ್ಕೆ, ಚೆನ್ನಾಗಿ ಹುಲ್ಲು ಬೆಳೆಯೋವಾಗ ಮಾಡಪ್ಪ. ಮಳೆ ಬೆಳೆ ಚೆನ್ನಾಗಿ ಆಗ ಮಾಡಮ್ಮ ತಾಯಿ. ನೋಡ್ದೇನೆ ನೋಡು, ಇದು ಸಂಸ್ಕಾರ ಅಂದ್ರೆ. ನಿನ್ನ ಮಗನ ಒಯ್ದಾನೆ ಎಂದಾದ್ರೂ ಹಿಂಗೆ ಒಂದ್ ದಿವಸನಾದ್ರೂ ದೇವ್ರಿಗೆ ಕೈ ಮುಗ್ದು ಊಟ ಮಾಡಿದ್ದಾನ? ನೋಡು, ನಮ್ಮ ಸಿದ್ದನ್ ನೋಡಿ ಕಲ್ತ್ಕೋಬೇಕು ನಿನ್ನ ಮಕ್ಳಿಬ್ರು. ಕಲ್ತ್ಕೊಂತಾರೆ. ಈ ಪೆದ್ ನನ್ನ ಮಗನ್ ನೋಡಿ ನನ್ನ ಮಕ್ಳು ಕಲಿಬೇಕಂತೆ. ಇವನಿಂದ ಅದೇನ್ ಕಲಿಯೋದಾಯ್ತು ಏನ್ ಕತ್ತಿ. ಊಟಕ್ಕೆ ಇಕ್ಕಂಬ ಹೋಗು, ನನಗೂ ಊಟ ಮಾಡಿ ಹೋಗ್ಬೇಕು. ಸರಿ ಆಯ್ತು, ಇರಪ್ಪ, ಇಕ್ಕ ಬತ್ತೀನಿ. ಇವನು ತಿಂದು ಹೋಗ್ಲಿ ಮೊದ್ಲು, ಆಮೇಲೆ ನೀನು ಊಟ ಮಾಡಿವೆ ಅಂತ ನಿಧಾನಕ್ಕೆ. ಲೇ ಸಿದ್ಧ, ಹುಡುಗಿ ಹತ್ರ ನನಗೆ ಅವಮಾನ ಮಾಡ್ದೆ ತಾನೆ? ನೋಡು, ಆ ಹುಡುಗಿಗೂ ನಿನಗೂ ಎಂತ ಗತಿ ತತ್ತೀನಿ ಅಂತಾನ. ಹುಡುಗಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.